ಏಳನೇ ವೇತನ ಆಯೋಗದ ವರದಿ ಆಗಸ್ಟ್ 1, 2024ರಿಂದ ಜಾರಿಗೊಳ್ಳಲಿದೆ. ಇದರ ಬಗ್ಗೆ ಸರ್ಕಾರ ಜುಲೈ 22ರಂದು ಒಂದು ಕಿರು ಆದೇಶವನ್ನು ಬಿಡುಗಡೆ ಮಾಡುವುದರ ಮೂಲಕ ಅದರಲ್ಲಿ ಇದರ ಬಗ್ಗೆ ಸ್ಪಷ್ಟ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಆ ಒಂದು ಆದೇಶದ ಪ್ರಕಾರ 25 ನೂತನವಾಗಿರ್ತಕ್ಕಂಥ ಒಂದು ವೇತನ ಶ್ರೇಣಿಗಳನ್ನು ನಿಗದಿಪಡಿಸಲಾಗಿದೆ. ಒಂದೊಮ್ಮೆ ರಾಜ್ಯ ಸರ್ಕಾರ ವಿಸ್ತೃತ ಆದೇಶವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಿದ್ದೇ ಆದರೆ ರಾಜ್ಯ ಸರ್ಕಾರಿ ನೌಕರರ ಒಂದು ಫಿಟ್ಮೆಂಟನ್ನು ಅಳವಡಿಸಲು ಸಾಧ್ಯವಾಗುತ್ತದೆ. ಆ ಒಂದು ವಿಸ್ತೃತ ವರದಿಯಲ್ಲಿ ಆ ವಿಸ್ತೃತವಾಗಿರ್ತಕ್ಕಂಥ ಆದೇಶದಲ್ಲಿ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರನ ಒಂದು ಫಿಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಹಾಗೂ ಇನ್ಕ್ರಿಮೆಂಟ್ಗಳಿಗೆ ಸಂಬಂಧಿಸಿದಂತೆ ಮತ್ತು ಸ್ಟೆಪ್ಅಪ್ಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿರ್ತಕ್ಕಂಥ ಮಾಹಿತಿ ಆ ಆದೇಶದಲ್ಲಿ ದೊರೆಯಲಿದೆ. ಹಾಗಾಗಿ ಬಲ್ಯಮೂಲೆಗಳ ಪ್ರಕಾರ ಆಗಸ್ಟ್ 10ರ ನಂತರ ಆ ಒಂದು ವಿಸ್ತೃತವಾಗಿರ್ತಕ್ಕಂಥ ಆದೇಶ ಹೊರಡಿಸ್ತಕ್ಕಂಥ ನಿರೀಕ್ಷೆ ಇದೆ. ಆದೇಶ ಹೊರಡಿಸಿದ್ದೇ ಆದರೆ ಪ್ರತಿ ಸರ್ಕಾರಿ ಮುದ್ರಣಾಲಯಗಳಲ್ಲಿ ಅದಕ್ಕೆ ವೇತನ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪುಸ್ತಕಗಳು ಕೂಡ ದೊರೆಯಲಿದೆ. ನಂತರದಲ್ಲಿ HRMSನಲ್ಲಿ ಕೂಡ ಈ ಒಂದು ತಂತ್ರಾಂಶವನ್ನು ಅಳವಡಿಸಿಕೊಂಡು ಆಗಸ್ಟ್ 2024ರ ವೇತನದಲ್ಲಿ ನೂತನ ವೇತನ ಶ್ರೇಣಿಯ ಪ್ರಕಾರ ಒಂದು ವೇತನವನ್ನು ಪಡೆಯಬಹುದಾಗಿದೆ. ಧನ್ಯವಾದಗಳು.